ನಮಸ್ಕಾರ. ಒಬ್ಬ ಒಳ್ಳೆ ಕ್ಯಾಡಿ ಆಗೋಕೆ ಏನೆಲ್ಲ ಗೊತ್ತಿರ್ಬೇಕು ಅಂತ ಈ ಸರಣಿಯಲ್ಲಿ ನೋಡ್ತಾ ಇದೀವಿ. ಇವತ್ತು ಆಟಗಾರನ ಉಪಕರಣಗಳು, ಸಲಹೆ ನೀಡೋದು ಮತ್ತು ಕೋರ್ಸ್ನಲ್ಲಿ ಕ್ಯಾಡಿಯ ಪಾತ್ರ ಏನು ಅನ್ನೋದ್ರ ಬಗ್ಗೆ ಸರಳವಾಗಿ ತಿಳ್ಕೊಳ್ಳೋಣ. ಬನ್ನಿ. ಸರಿ, ಇವತ್ತು ನಾವು ಮಾತಾಡೋ 5 ಮುಖ್ಯ ವಿಷಯಗಳು ಅಂದ್ರೆ ಮೊದಲನೇದಾಗಿ ಕ್ಯಾಡಿಯ ಪಾತ್ರ ಮತ್ತು ಅದಕ್ಕಿರೋ ಮಿತಿಗಳು, ಆಮೇಲೆ ಸಲಹೆ ಮತ್ತೆ ಅಲೈನ್ಮೆಂಟ್ಗೆ ಹೇಗೆ ಸರಿಯಾಗಿ ಸಹಾಯ ಮಾಡೋದು, ಮೂರನೇದಾಗಿ ಕ್ಲಬ್ಗಳ ಬಗ್ಗೆ ಇರೋ ನಿಯಮಗಳು, ನಾಲ್ಕನೇದಾಗಿ ಪುಟ್ಟಿಂಗ್ ಗ್ರೀನ್ ಮೇಲೆ ಏನೆಲ್ಲ ಮಾಡಬಹುದು, ಕೊನೆದಾಗಿ ಇದನ್ನೆಲ್ಲ ಸುಲಭವಾಗಿ ನೆನ್ಪಿಟ್ಕೊಳ್ಳಕ್ಕೆ ಕೆಲವು ಟಿಪ್ಸ್. ಮೊದಲನೇದಾಗಿ, ಮತ್ತೆ ಇದು ತುಂಬಾನೇ ಮುಖ್ಯವಾದ ವಿಷಯ, ಒಬ್ಬ ಕ್ಯಾಡಿಯಾಗಿ ಜವಾಬ್ದಾರಿ ಇರೋದು ಕೇವಲ ನಮ್ಮ ಆಟಗಾರನಿಗೆ ಮಾತ್ರ. ಯಾಕಂದ್ರೆ ಗಾಲ್ಫ್ ಅನ್ನೋದು ಒಬ್ಬ ಆಟಗಾರನ ವೈಯಕ್ತಿಕ ಸಾಮರ್ಥ್ಯದ ಆಟ. ಹಾಗಾಗಿ ಬೇರೆ ಯಾರಿಗೂ ಸಹಾಯ ಮಾಡೋ ಹಾಗಿಲ್ಲ. ಕ್ಯಾಡಿಯ ಮುಖ್ಯ ಕೆಲಸಗಳಲ್ಲಿ ಸಲಹೆ ಕೊಡೋದು ಕೂಡ ಒಂದು. ಆದ್ರೆ ಸಲಹೆ ಅಂದ್ರೆ ಏನ್ ಗೊತ್ತಾ? ಸುಮ್ನೆ ಮಾತಾಡೋದಲ್ಲ. ಯಾವ ಕ್ಲಬ್ ತಗೋಬೇಕು, ಶಾಟ್ ಹೇಗ್ ಹೊಡಿಬೇಕು, ಅಥವಾ ಆ ಹೋಲನ್ನ ಹೇಗ್ ಆಡ್ಬೇಕು ಅಂತ ಆಟಗಾರನ ನಿರ್ಧಾರದ ಮೇಲೆ ಪ್ರಭಾವ ಬೀರಬಹುದಾದ ಯಾವುದೇ ಮಾತು ಅಥವಾ ಸನ್ನೆ, ಅದನ್ನೇ ಸಲಹೆ ಅನ್ನೋದು. ಒಂದ್ ವಿಷಯ ತಲೆಯಲ್ಲಿ ಇಟ್ಕೊಳ್ಳಿ, ಸಲಹೆ ಕೊಡೋದು ಕೇವಲ ನಮ್ಮ ಆಟಗಾರನಿಗೆ ಮಾತ್ರ. ತಪ್ಪಾಗ್ಯೂ ಎದುರಾಳಿಗೋ ಅಥವಾ ಅವರ ಕ್ಯಾಡಿಗೋ ಏನಾದ್ರೂ ಸಲಹೆ ಕೊಟ್ರೆ ಆ ತಪ್ಪಿಗೆ ನಮ್ಮ ಆಟಗಾರನಿಗೆ ಪೆನಾಲ್ಟಿ ಬೀಳೋ ಚಾನ್ಸ್ ಇರುತ್ತೆ. ಹುಷಾರಾಗಿರ್ಬೇಕು. ಹಾಗಾದ್ರೆ ಬನ್ನಿ, ಆಟಗಾರನಿಗೆ ಹೆಲ್ಪ್ ಮಾಡೋ 2 ಮುಖ್ಯ ರೀತಿಗಳನ್ನ ನೋಡೋಣ. ಒಂದು ಸಲಹೆ ಕೊಡೋದು, ಇನ್ನೊಂದು ಗುರಿ ಸರಿ ಇದೆಯಾ ಅಂತ ನೋಡೋಕ್ಕೆ, ಅಂದ್ರೆ ಅಲೈನ್ಮೆಂಟ್ಗೆ ಸಹಾಯ ಮಾಡೋದು. ಇದು ನೋಡಿ, ಕೋರ್ಸ್ ಮೇಲೆ ಪದೇ ಪದೇ ಬರೋ ಒಂದು ಸಂದರ್ಭ. ಆಟಗಾರ ಶಾಟ್ ಹೊಡೆಯೋಕೆ ರೆಡಿ ಆಗ್ತಿದ್ದಾರೆ. ಆಗ ಅವರ ಗುರಿ ಸರಿಯಿದೆಯಾ ಇಲ್ವಾ ಅಂತ ನೋಡಕ್ಕೆ ಅವರ ಹಿಂದೆ ನಿಂತ್ಕೋಬಹುದಾ? ಏನನ್ಸುತ್ತೆ? ಇದಕ್ಕೆ ಉತ್ತರ ತುಂಬಾ ಸಿಂಪಲ್. ಆಟಗಾರ ಶಾಟ್ ಹೊಡೆಯೋಕೆ ನಿಲ್ಲೋದಕ್ಕಿಂತ ಮುಂಚೆ ಅವರ ಹಿಂದೆ ನಿಂತು ಗುರಿ ಸರಿ ಮಾಡೋಕೆ ಸಹಾಯ ಮಾಡಬಹುದು. ಆದ್ರೆ ಅವರು ಶಾಟ್ ಹೊಡೆಯೋಕೆ ಅಂತಿಮವಾಗಿ ಸ್ಟ್ಯಾನ್ಸ್ ತಗೊಂಡ ಮೇಲೆ, ಅಂದ್ರೆ ನಿಂತು ಮೇಲೆ, ತಕ್ಷಣ ಅಲ್ಲಿಂದ ಪಕ್ಕಕ್ಕೆ ಸರಿಯಬೇಕು. ಅವರು ನಿಂತ ಮೇಲೆ ಅವರ ಆಟದ ಲೈನ್ನಲ್ಲಿ ನಿಂತುಕೊಳ್ಳೋದು ನಿಯಮಗಳ ಉಲ್ಲಂಘನೆಯಾಗತ್ತೆ. ಸರಿ, ಮುಂದಿನ ವಿಷಯಕ್ಕೆ ಹೋಗೋಣ. ಅದೇನಪ್ಪಾ ಅಂದ್ರೆ ಆಟಗಾರನ ಉಪಕರಣಗಳು, ಅದರಲ್ಲೂ ಮುಖ್ಯವಾಗಿ ಗಾಲ್ಫ್ ಕ್ಲಬ್ಗಳು. ಈ ಒಂದು ನಂಬರ್ ಮಾತ್ರ ಯಾವತ್ತೂ ಮರಿಬೇಡಿ. 14. ಆಟ ಶುರುವಾಗೋ ಮುಂಚೆ ಆಟಗಾರನ ಬ್ಯಾಗಿನಲ್ಲಿ 14ಕ್ಕಿಂತ ಜಾಸ್ತಿ ಕ್ಲಬ್ಗಳು ಇಲ್ಲ ಅಂತ ಖಚಿತಪಡಿಸ್ಕೊಳ್ಳೋದು ಕ್ಯಾಡಿಯ ಜವಾಬ್ದಾರಿ. ಅಂದ್ಕೊಳ್ಳಿ, ಆಟಗಾರನಿಗೆ ಸಖತ್ ಕೋಪ ಬಂತು, ಕೈಯಲ್ಲಿರೋ ಕ್ಲಬ್ಬನ್ನೇ ಮುರಿದು ಹಾಕ್ಬಿಟ್ರು. ಆಗೇನ್ ಮಾಡೋದು? ನಿಯಮ ತುಂಬಾ ಸರಳ. ಆ ಕ್ಲಬ್ ಬದಲಾಗಿ ಬೇರೆ ಕ್ಲಬ್ ತಗೊಳಕ್ ಆಗಲ್ಲ. ಆ ರೌಂಡ್ ಮುಗಿಯೋವರೆಗೂ ಆ ಕ್ಲಬ್ ಇಲ್ದೇನೆ ಆಟ ಮುಂದುವರಿಸ್ಬೇಕು. ಇದೇ ತರ ಇನ್ನೊಂದು ಸನ್ನಿವೇಶ. ಆಟ ಆಡ್ತಾ ಒಂದು ಕ್ಲಬ್ ಎಲ್ಲೋ ಕಳೆದೋಯ್ತು. ಆಗ್ಲೂ ಅಷ್ಟೇ, ಹೊಸ ಕ್ಲಬ್ ಸೇರ್ಸೋ ಹಾಗಿಲ್ಲ. ಆ ರೌಂಡ್ಗೆ ಎಷ್ಟು ಕ್ಲಬ್ ಇದೆಯೋ ಅಷ್ಟ್ರಲ್ಲೇ ಆಟ ಮುಗಿಸ್ಬೇಕು. ಸರಿ, ಈಗ ನಾವು ಆಟದ ಬಹಳ ಮುಖ್ಯವಾದ ಜಾಗಕ್ಕೆ ಬಂದಿದ್ದೀವಿ, ಪುಟ್ಟಿಂಗ್ ಗ್ರೀನ್. ಇಲ್ಲಿ ಆಟ ತುಂಬಾ ಸೂಕ್ಷ್ಮವಾಗಿರುತ್ತೆ. ಹಾಗಾಗಿ ಇಲ್ಲೂ ಕ್ಯಾಡಿಯ ಪಾತ್ರ ಬಹಳ ಮುಖ್ಯ. ಇದು ತುಂಬಾ ಸೂಕ್ಷ್ಮವಾದ ನಿಯಮ. ಗಮನ ಕೊಟ್ಟು ಕೇಳಿ. ಎದುರಾಳಿ ಚೆನ್ನಾಗ್ ಆಡ್ದಾಗ, ಪರವಾಗಿಲ್ಲ, ಈ ಶಾಟ್ ಹೊಡಿಯೋದು ಬೇಡ, ನಾವೇ ಸೋಲೊಪ್ಕೊಳ್ತೀವಿ ಅಂತ ಹೇಳೋದಕ್ಕೆ ಕನ್ಸೀಡ್ ಮಾಡೋದು ಅಂತ ಅಂತಾರೆ. ಈ ನಿರ್ಧಾರ ತಗೊಳ್ಳೋ ಅಧಿಕಾರ ಇರೋದು ಆಟಗಾರನಿಗೆ ಮಾತ್ರ. ಕ್ಯಾಡಿ ಯಾವತ್ತೂ ಎದುರಾಳಿಗೆ ಹೋಲ್ ಅಥವಾ ಪುಟ್ ಅನ್ನ ಬಿಟ್ಟುಕೊಡೋ ಹಾಗಿಲ್ಲ. ಫ್ಲಾಗ್ ಸ್ಟಿಕ್ ಹಿಡ್ಕೊಳ್ಳೋದ್ರಲ್ಲೂ ಒಂದು ಕ್ರಮ ಇದೆ. ನೋಡೋಣ ಬನ್ನಿ. ಆಟಗಾರ ಪುಟ್ ಮಾಡಕ್ಕೆ ರೆಡಿಯಾದಾಗ ಹೋಲ್ ಪಕ್ಕ ನಿಂತು ಫ್ಲಾಗ್ ಹಿಡ್ಕೋಬೇಕು. ಅವರು ಬಾಲ್ ಹೊಡೆದ ತಕ್ಷಣ ಫ್ಲಾಗನ್ನ ತೆಗೆದು ಬಾಲ್ ಹೋಗೋ ದಾರಿಯಿಂದ ಪಕ್ಕಕ್ಕೆ ಸರಿಬೇಕು. ಅಷ್ಟೇ. ಒಂದು ವೇಳೆ ಹೀಗೆ ಫ್ಲಾಗ್ ಸ್ಟಿಕ್ ಹಿಡ್ಕೊಂಡಾಗ ಆಟಗಾರ ಹೊಡೆದ ಬಾಲ್ ಅಕಸ್ಮಾತಾಗಿ ನಮಗೋ ಅಥವಾ ಫ್ಲಾಗ್ ಸ್ಟಿಕ್ಗೋ ತಾಗಿದ್ರೆ, ಅಯ್ಯೋ ಈಗೇನಪ್ಪ ಮಾಡೋದು ಅಂತ ಗಾಬರಿಯಾಗ್ಬೇಡಿ. ಇದಕ್ಕೆ ಯಾವುದೇ ಪೆನಾಲ್ಟಿ ಇರೋದಿಲ್ಲ, ಚಿಂತೆ ಬೇಡ. ಬಾಲ್ ಎಲ್ಲಿ ನಿಲ್ಲುತ್ತೋ ಅಲ್ಲಿಂದನೇ ಆಟ ಮುಂದುವರಿಯುತ್ತೆ. ಸರಿ, ಇಷ್ಟೊತ್ತು ಮಾತಾಡಿದ್ನೆಲ್ಲ ಒಂದ್ಸಲ ಬೇಗ ನೆನ್ಪು ಮಾಡ್ಕೊಳ್ಳೋಣ. ಇದು ತುಂಬಾ ಉಪಯೋಗಕ್ಕೆ ಬರುತ್ತೆ, ಕೋರ್ಸ್ನಲ್ಲೂ ಸರಿ, ಪರೀಕ್ಷೆಯಲ್ಲೂ ಸರಿ. ಈ 5 ವಿಷಯಗಳನ್ನ ನೆನ್ಪಿಟ್ಕೊಂಡ್ರೆ ಸಾಕು. 1. ಅಲೈನ್ಮೆಂಟ್ ಚೆಕ್ ಮಾಡೋಕೆ ಆಟಗಾರ ಸ್ಟ್ಯಾಂಡ್ಸ್ ತಗೊಳ್ಳೋ ಮುಂಚೆ ಮಾತ್ರ ನಿಲ್ಬೋದು. 2. ಸಲಹೆ ಕೊಡೋದು ನಮ್ಮ ಆಟಗಾರನಿಗೆ ಮಾತ್ರ. 3. ಕ್ಲಬ್ಗಳು ಹೆಚ್ಚೆಂದ್ರೆ 14. 4. ಕನ್ಸೀಡ್ ಮಾಡೋ ನಿರ್ಧಾರ ಆಟಗಾರಂದು, ಕ್ಯಾಡಿಯದ್ದಲ್ಲ. ಕೊನೆಯದಾಗಿ 5. ಫ್ಲಾಗ್ ಸ್ಟಿಕ್ ಹಿಡಿದಾಗ ಬಾಲ್ ತಾಗಿದ್ರೆ ಪೆನಾಲ್ಟಿ ಇಲ್ಲ. ಈಗ ಒಂದ್ ಕ್ಷಣ ಯೋಚನೆ ಮಾಡಿ, ನಾಳೆ ಕೋರ್ಸ್ಗೆ ಹೋದಾಗ ಈ ನಿಯಮಗಳಲ್ಲಿ ಯಾವುದನ್ನ ನೆನ್ಪಿಟ್ಕೊಳ್ಳೋದು ಅತ್ಯಂತ ಮುಖ್ಯ ಅಂತ ಅನ್ಸುತ್ತೆ? ಇದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಅದು ಒಬ್ಬ ಉತ್ತಮ ಮತ್ತು ಹೆಚ್ಚು ಆತ್ಮವಿಶ್ವಾಸ ಇರೋ ಕ್ಯಾಡಿಯನ್ನಾಗಿ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ.
ಮುಂದಿನ ವಿಶ್ಲೇಷಣೆಯಲ್ಲಿ ಭೇಟಿಯಾಗೋಣ.